ಗೈಸ್ ಫೈನಲಿ ನಾನು ವಿಜಾಪುರಕ್ಕೆ ಹೋಗ್ಬೇಕು ವೆಡ್ಡಿಂಗಕ್ಕೆ. ಸೊ ಈಗ ಬ್ಯಾಗ್ ಪ್ಯಾಕ್ ಮಾಡ್ಕೊ, ಜಸ್ಟ್ ಸ್ನಾನ ಮಾಡಿದೆ. ಈಗ ಬ್ಯಾಗ್ ಪ್ಯಾಕ್ ಮಾಡ್ಬೇಕು. ಒಂದು ವರ್ಕ್ ಇತ್ತು, ವರ್ಕ್ ಅಂತೂ ಫೈನಲ್ ಮಾಡ್ಕೊಂಡೆ. ಬ್ಯಾಗ್ ರೆಡಿ ಐತಿ, ಲ್ಯಾಪ್ಟಾಪ್ ಹೊರಗೆ ಇಟ್ಟಿನಂತೂ ಮಸ್ತ್ ಐತಿ. ಫೈನಲಿ ಹೋಗಕ್ಕೆ ನಾವು ರೆಡಿ ಆಗಿದ್ವಿ. ನಮ್ಮ ಕಾರಲ್ಲಿ ನಿಂತೈತಿ, ಕಾರ್ ಕೀ ಇಲ್ಲೈತಿ. ಇಷ್ಟು ಲಗೇಜ್ ಎಲ್ಲ ಹೊತ್ಕೊಂಡು ಹೋಗ್ಬೇಕು. ನಮ್ಮ ಬಾಳೆ ಏನು ಸ್ಟಾಪ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ನಮ್ಮ ಜೀವನ ಕೊಡೋದ ಅದ. ನಮ್ಮ ಔಟ್ಪುಟ್ ನೋಡ್ರಿ, ಹಿಂಗೆ ರೆಡಿ ಆದ್ವಿ. ಬೆಂಕಿ ಗಾಡಿಗಂತೂ ಡೀಸೆಲ್ ಇಲ್ಲ, ಗಾಡಿಗೆ ಫುಲ್ ಇವಾಗ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ನಾವು ಜರ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾವು ಹೋಗ್ಬೇಕಾಗಿದ್ದು ನಮ್ದು ಹ್ಯಾಂಡ್ ಬ್ರೇಕ್ ಲೋಗೋ ತೋರ್ಸಾತೈತಿ ರನ್ನಿಂಗ್ ಒಳಗು. ಸೊ ಅದಕ್ಕೆ ಈಗ ಅದು ಮೆಸ್ರಿಗೆ ಹೋಗಿ ಭೇಟಿಯಾಗಿ ಅದೊಂದು ಚೇಂಜ್ ಮಾಡಿಸ್ಕೊಂಡು ಹೋಗ್ಬೇಕಾದ್ರೆ ನಾವು ಕಲ್ಮೇಶ್ ಅಂತ ಅದಾರೆ, ನಮ್ಮ ಶಾರ್ಟ್ ಮೂವೀಸ್ ಎಲ್ಲ ಮಸ್ತ್ ಮಾಡ್ತಾರೆ. ಅವ್ರಿಗೆ ಮೀಟ್ ಆಗೋದೈತಿ ಇವತ್ತು. ಅವ್ರಿಗೆ 2 ಗಂಟೆ ಮಟ್ಟ ಬರ್ತೀನಿ ಅಂತ ಹೇಳೀನಿ. ಆಲ್ರೆಡಿ ಟೈಮ್ 1 ಗಂಟೆ ಆಯ್ತು ಅನ್ಸುತ್ತೆ. ನೋಡ್ರಿ ಹೋಗೋಣ, ಅಲ್ಲೆಲ್ಲ ಹೆಂಗಿರುತ್ತೆ, ನಾವು ಏನೇನು ಶೂಟ್ ಮಾಡ್ತೀನಿ, ವೆಡ್ಡಿಂಗ್ ಒಳಗೆ ಯಾವ ಥರ ಕ್ಲೈಂಟ್ ಇರ್ತಾರೆ ಮುಂದೆಲ್ಲ ತೋರಿಸ್ಕೊಟ್ಟು ಹೋಗ್ತೀನಿ ನಿಮ್ಗೆ. ಈಗ ಹೋಗಿ ನಿಮ್ಗೆ ಮೆಸ್ರಿ ತೋರಿಸ್ತೀನಿ. ಅವ್ರಿಗೆ ನನ್ನ ಕಾರ್ದು ಏನೇನಾಗೈತೆ ಅದೆಲ್ಲ ಹೇಳ್ಕೊಂಡು ನಿಮ್ಗೆ ಮೀಟ್ ಆಗ್ತೀನಿ. ಈಗ ನೆಕ್ಸ್ಟ್ ನಾವು ಇಲ್ಲಿ AC ರಿಪೇರ್ ಮಾಡಿಸ್ಬೇಕಿತ್ತು, ಯಾಕಂದ್ರೆ AC ಗ್ಯಾಸ್ ಖಾಲಿ ಆಗೈತೆ ನಂದು. ಇಲ್ಲೆಲ್ಲೋ ಮಿಸ್ತ್ರಿ ಅದಾರ ಅಂತ ಹೇಳಿದ್ರೆ, ಅವ್ರದ್ದು ಎಲ್ಲೈತೆ ನನಗೂ ಗೊತ್ತಿಲ್ಲ. ಇಲ್ಲೇ ಐತೆ ಅವ್ರದ್ದು. ಹೋಗಿ AC ಚೆಕ್ ಮಾಡಿಸ್ಕೋಬೇಕೀಗ. AC ಚೆಕ್ ಮಾಡಿಸ್ಕೊಂಡು ಗ್ಯಾಸ್ ಅಂತ ಲೋ ಬರತೈತಿ. ಒಂದು ಫೈನಲಿ AC ಚೆಕ್ ಮಾಡಿಸ್ಕೋತೀನಿ. ಚೆಕ್ ಮಾಡಿಸ್ಕೊಂಡು ವಿಜಾಪುರ ಕಡೆ ಪಯಣ ಬಳಸ್ತೀವಿ. 2 hours later. AC ರಿಪೇರಿ ಆಯ್ತು, ಯಾಕಂದ್ರೆ ಒಂದು ಸೈಡ್ ಬರತ್ತಿದ್ದು ಒಂದು ಸೈಡ್ ಬರತ್ತಿದ್ದಿಲ್ಲ. ಅದನ್ನು ಮಾಡಿಸ್ಕೊಂಡು ಈಗ ಅಲ್ಲಿ ನಮ್ಮ ಮೇಸ್ತ್ರಿ ಕಡೆ ಹೋಗ್ಬೇಕು. ಫೈನಲ್ ಒಂದು AC ರಿಪೇರ್ ಮಾಡಿಸ್ಕೊಂಡು ನಮ್ಮ ಮೇಸ್ತ್ರಿ ಕಡೆ ಹೊಂಟೇವಿ, ಸಿದ್ದು ಮೇಸ್ತ್ರಿ ಅಂತೇಳಿ. ಅವ್ರ ಕಡೆ ಹೋಗಿ ನಾನು ಹ್ಯಾಂಡ್ ಬ್ರೇಕ್ ಚೆಕ್ ಮಾಡಿಸ್ಬೇಕು. ಯಾಕೆ ಹ್ಯಾಂಡ್ ಬ್ರೇಕ್ ಭಾಳ ಜಾಮ್ ಆಗಿ ಮೈಲೇಜ್ ಬರೀ 15 ಕೊಡೋದೈತಿ, 25 ಕೊಡಲ್ಲಿ 15 ಕೊಡೋದೈತಿ. ಅದು ಚೆಕ್ ಮಾಡಿಸ್ಕೊಂಡು ನೆಕ್ಸ್ಟ್ ಹೋಗೋದು ನಾವು ಬೆಳಗ್ಗೆಗೆ. ಅಲ್ಲಿ ಹೋಗಿ ಮತ್ತೆ ನಮ್ಗೆ ಸಿಗ್ತೀನಿ. ಬಾಯ್. ಗಾಡಿ ಅರ್ಧಂಬರ್ಧ ಕೆಲಸ ಮಾಡಿಕೊಟ್ಟಾರೆ. ಈ ಫುಲ್ ಮಾಡಿಸ್ಕೊಂಬಿಟ್ಟ ಬಿಡಂಗಿಲ್ಲ ಅವ್ರಿಗೆ. ಏನಾಯ್ತು? ನಮಸ್ಕಾರ ಸರ್. ಇಲ್ಲಿ ಒದರಾತಾರ ನೋಡ್ರಿ. ಏನ್ ಮಾಡ್ರಿ, ಅಲ್ಲೇ ಕೈ ಮಾಡ್ರಿ. ಹಿಂಗೆ ಕಾಯಿಲು ಕಡಿಮೆ ಇತ್ತಂತೆ, ಬ್ರೇಕ್ ಕಾಯಿಲ್ ಹಾಕ್ಸ್ಕೊಂಡು ವಿಜಾಪುರಕ್ಕೆ ಹೊಂಟೀನಿ. ಕಾರಂತೂ ಚೆಕ್ ಮಾಡಿಸಿದೆ, ಬ್ರೇಕ್ ಆಯಿಲ್ ಕಡಿಮೆ ಇತ್ತು, ಬ್ರೇಕ್ ಆಯಿಲ್ ಹಾಕಿ ಕೊಟ್ಟಾರೆ. ಹೋಗಿ ಬರ್ರಿ ಮತ್ತೆ ನೋಡೋಣ. ಹಂಗೇನಾರ ಆದ್ರೆ ಹಿಂಗೆ ಅಲ್ಲಿ ಬಿಚ್ಚಿ ಚೆಕ್ ಮಾಡ್ತೀನಿ ಅಂದ್ರೆ, ಯಾಕೆ ಡ್ರಮ್ ಮೊನ್ನೆ ಹೊಸ ಹೋಗ್ಸಿದೆ ಇನ್ನಿಂದ. ಅದು ನೋಡ್ಕೊಂಡು ಚೆಕ್ ಮಾಡೋಣ ಅಂದ್ರೆ ಹೋಗೋಣ. ಹಂಗೇನಾರ ಮತ್ತೆ ಹತ್ತಂದ್ರೆ ನೆಕ್ಸ್ಟ್ ಬರ್ಬೇಕಾಗುತ್ತೆ ಹೊಳ್ಳಿ ಗ್ಯಾರೇಜ್ಗೆ. ನೋಡ್ರಿ ಹೋಗೋಣ, ಹೋಗಿ ನಮ್ಮ ಕಲ್ಮೇಶ್ವರಿಗೆ ಮೀಟ್ ಆಗೋಣ. ಹೋಗ್ಬೇಕಾದ್ರೆ ನಿಮಗೆಲ್ಲ ವ್ಯೂ ಎಲ್ಲ ಯಾವ ಥರ ಐತಿ ನೋಡ್ರಿ. ವೆದರ್ ಅಂತೂ ಸ್ಕೈ ಅಂತೂ ಮಸ್ತ್ ಐತಿ. ಹಂಗೆ ಮುಂದೆ ವಿಜಾಪುರ ಮಳೆ ಗಿಳಿ ಬಂತಂದ್ರೆ ನಿಮಗೆ ವೆದರ್ ಎಲ್ಲ ತೋರಿಸ್ಕೊಂಡು ಮಸ್ತ್ ಎಂಜಾಯ್ ಮಾಡ್ಕೊಂಡು ಮಾಡೋಣಂತ. ಜೊತೆ ಪ್ಲೇಸ್ ಯಾರಿಗಾರ ಗೊತ್ತಿದ್ರೆ ಯಾವ ಪ್ಲೇಸ್ ಅಂತೇಳಿ ನನಗೆ ಕಮೆಂಟ್ ಮಾಡಿರಿ. ನನಗೆ ನೀವು ಕಮೆಂಟ್ ಮಾಡಿದಷ್ಟು ನನಗೆ ಇನ್ನೊಂದು ವಿಡಿಯೋ ಮಾಡೋಕೆ ಪ್ರೋತ್ಸಾಹ ಸಿಗುತ್ತೆ. ಬೆಳಿಗ್ಗೆ ಬಂದ ಸ್ಟುಡಿಯೋ ಲೊಕೇಶನ್ ಹಾಕ್ಸ್ಕೊಂಡಿನಿ. ಶಿವಾಜಿ ಸರ್ಕಲ್ ಕಡೆ ಬಾ ಅಂತ ಹೇಳಿದ್ರೆ ನೋಡ್ರಿ ಹೊಂಟೀನಿ. ಮಾರ್ಕೆಟ್ ಇದ್ದಂಗೆ ಐತಿ. ಆಲ್ಮೋಸ್ಟ್ ಅಲ್ಲೆಲ್ಲ ಫುಲ್ ಐತಿ. ಎಲ್ಲೈತಿ ಶಿವಾಜಿ ಸರ್ಕಲ್ ಅಂತ ಗೊತ್ತಿಲ್ಲ. ಹೋಗಿ ಅವ್ರ ಜೊತೆ ಮೀಟಾಗಿ ನಿಮ್ಗೆ ಸಿಗ್ತೀನಿ.
ಫೈನಲಿ ರೀಚ್ ಆದ್ವಿ ವಿಜಾಪುರಕ್ಕೆ. ಬರ್ರಿ ಅಲ್ಲಿ ಸಂತೋಷ್ ನಿಂತಾನ, ಸಂತೋಷಿಗೆ ಮೀಟ್ ಆಗಿ ನಮ್ಮ ಗಾಡಿಗೆ ಲೈಟ್ ಹಾಕ್ಸಕ್ಕೆ ಹೋಗೋಣ. ಟೈಮ್ ಎಷ್ಟಾಗೈತೆ ಗೊತ್ತಿಲ್ಲ, ನನಗಿರೋದು ಇನ್ನೂ 1 hour ಟೈಮ್. 1 hour ಒಳಗೆ ನನ್ನ ಕೆಲಸ ಮುಗಿಸ್ಕೊಂಡು ನಾ ಹಾಲಿಗೆ ರೀಚ್ ಆಗಬೇಕು. ಯಾಕಂದ್ರೆ ಅವ್ರು ಕರೆಕ್ಟ್ ಪ್ರಾಪರ್ 5:15 ಇದೆ ಅಂತ ಹೇಳ್ಯಾರ ನಮಗೆ. ಮುಂದೆ ಹೋಗ್ತಾನೆ, ನಾವು ಹಿಂಗೆ ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಫೈನಲಿ ಲೈಟ್ ಹಾಕ್ಸೋಣ. ಹಾಯ್ ಸಂತು, ಮುಂದೆ ಥ್ಯಾಂಕ್ ಯು. ನಡಿ ನೋಡ್ರಿ, ಅವ್ನು ಫಾಲೋ ಮಾಡೋನು. ನೀರು ಕೊಟ್ಟಾರ, ನೀರು ಕುಡ್ದು ಕಂಟಿನ್ಯೂ ಮಾಡುವ. ಲೈಟೆಲ್ಲ ಎಲ್ಲ ಕಸಿ ಏನಾಗುತ್ತೆ ತೋರಿಸ್ಕೊಡ್ತಾರೆ. ಜವಾರಿ ಊರಿಗೆ ಬಂದೀವಿ, ವಿಜಾಪುರಕ್ಕೆ. hours later. ಕಸ್ಟಮರ್ 5 ಗಂಟೆಗೆ ಬಾ ಅಂದ್ರೆ ಆದರೂ ಬಂದೆ 5:15. ಇನ್ನೂ ಬಂದಿರಲ್ಲ ಅಂತ ಗೊತ್ತಿತ್ತು, ಆದರೂ ಲೇಟಾಗಿ ಬಂದ್ವಿ. ಇನ್ನೂ ಆದರೂ ಫಂಕ್ಷನ್ ಸ್ಟಾರ್ಟ್ ಇಲ್ಲ. ನೆಕ್ಸ್ಟ್ ವೆಯ್ಟ್ ಮಾಡೋಣ. 5:06 ಆಯಿತು, 6:07 ಗಂಟೆ ಆಯಿತು, ಇನ್ನೂ ಯಾರೂ ಬಂದಿಲ್ಲ ನೋಡ್ರಿ. ಫುಲ್ ಖಾಲಿ ಐತೆ. ಸೊ ನೆಕ್ಸ್ಟ್ ಕ್ಯಾಮ್ರಾ ರೆಡಿ ಮಾಡ್ಕೋತೀನಿ. ಕ್ಯಾಮ್ರಾ ರೆಡಿ ಮಾಡಿ ಆಲ್ಮೋಸ್ಟ್ ಲೇಔಟ್ ಎಲ್ಲ ಹಾಕ್ಕೊಂಡೀನಿ ನೋಡ್ರಿ. ಇನ್ನು ಕಂಟಿನ್ಯೂ ಶೂಟ್ ಮಾಡೋಣ ಅಂತ. 2 hours. ಫೈನಲಿ ನಾವು ಹಾಲಿಗೆ ಬಂದ್ವಿ. ಹಾಲ್ ಬಂದು ಡೆಕೋರೇಷನ್ ಎಲ್ಲ ಶೂಟ್ ಮಾಡಿದ್ವಿ ನೋಡ್ರಿ. ಔಟ್ಫಿಟ್ ಹೆಂಗೆಲ್ಲ ಹೆಂಗೆ ಬರುತ್ತೆ ಅಂಥೇಳಿ ನಮಗೆ ತೋರಿಸ್ತೀನಿ. ವೆಡ್ಡಿಂಗ್ ಒಳಗೆ ಶೂಟ್ ಒಳಗೆ ಏನೇನು ಆಗ್ತಾವೆ, ಯಾವ್ಯಾವ ಥರ ಕಾಮಿಡಿ ಹೆಂಗಿತಾವೆ ಅನ್ನೋದು ನಿಮಗೆ ತೋರಿಸ್ಕೊಡ್ತೇನೆ. ಸೌಂಡ್ಲೆಸ್ ಬಾರ್ಸಾಕ್ ನಿಂತಾರ ಇಲ್ಲಿ ನೋಡ್ರಿ. ಗಣಪತಿಗಳು ಸೌಂಡ್ ಏನೋ ಬೇಕಣ್ಣ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎದರ್ದ್ರಿ ಬಾರ್ಸೋದೆ ಹಾಂ ನೀವ ಸೌಂಡ್ ಮಾಡ್ಬೇಕಿಲ್ಲ. ಹ್ಯಾಂಗ್ ಸೌಂಡ್ ಮಾಡ್ಲಕ್ ಬರ್ತದೆ? ಅಲ್ಲ ಬಾರ್ಸೋತ ಸೌಂಡೇ ಇಲ್ಲ. ನೀವು ಸೌಂಡ್ ಮಾಡಿದ್ರೆ ಮಸ್ತ್ ಇರ್ತೈತಿ. ಮ್ಯೂಟ್ ಆಗ್ಯಾವ್ರಿ ಸೌಂಡ್. ಮತ್ತೆ ನೀವು ಮ್ಯೂಟ್ ಮಾಡಿರಿ. ನನ್ನ ಕಿವಿಗೆ ಸಿಗಾಕೊಡ ಕಿತ್ತು ಸಾಕೋ ಹೋಗ. ಹಾಯ್ ಗೈಸ್, ಫೈನಲಿ ನಮ್ದು ವೆಡ್ಡಿಂಗ್ ಹೆಂಗಿರ್ತೈತಪ್ಪ ಅಂದ್ರೆ ಹೆಂಗಿರ್ತೈತಿ. ಈ ಕಣ್ಣಲ್ಲಿ ಇನ್ನೂ ಏನೇನ್ ನೋಡ್ಬೇಕು ಕಾಣ. ಆ ಕಣ್ಣಿನ ಇಲ್ಲೂ ಗೊತ್ತಿಲ್ಲ. ಮಳಿ ಹತ್ತೈತಿ, ಮಳಿ ಒಳಗೆ ಅರ್ಶನ ಮಾಡಾತೀವಿ ನೋಡ್ರಿ. ಹೆಂಗಿರ್ತಾವ ನಮ್ಮ ಕಷ್ಟ ಅಂತೇಳಿ. ಇಲ್ಲಿ ನೋಡ್ರಿ ಫುಲ್ ಮಳಿ, ನೀರು ಕಾಣೋದೈತಿಲ್ಲ. ಫುಲ್ ಮಳಿ ಒಳಗೆ ಶೂಟ್ ಮಾಡಾತೀವಿ. ಹೆಂಗೈತಿ ನಮ್ಮ ಪರಿಸ್ಥಿತಿ ಅಂದ್ರೆ ಹಿಂಗೈತಿ. ಅಣ್ಣ ಹೆಂಗೈತ್ರಿ ಮಳಿ? The next day. ನಾವು ನೋಡ್ರಿ ಮಾರ್ನಿಂಗ್ ಎದ್ದು ರೆಡಿಯಾಗಿ ಈ ಔಟ್ಫಿಟ್ ಒಳಗೆ ರೆಡಿ ಆದ. ಸೊ ಫೈನಲಿ ನಾವು ಶೂಟ್ ಮಾಡ್ಬೇಕು ಅನ್ಕೊಂಡಿದ್ವಿ. ಇದು ಎಲ್ಲ ಬ್ರೈಡ್ ರೆಡಿ ಇದ್ದಾರೆ ಅಂತ ಹೇಳಿದ್ರೆ ಹೊರಗೆ ಬಂದು ನೋಡೋದು ಅರ್ಶನ ಮಾಡಾತಿದ್ರೆ ನೋಡಿ ಇನ್ನು ಶೂಟ್ ಕ್ಯಾನ್ಸಲ್ ಆಯ್ತು ಅಂತ ಹೇಳಿ ಇಲ್ಲಿ ಬಂದು ವೆಯ್ಟ್ ಮಾಡತ್ತೀನಿ. ನಾನು ಇಲ್ಲಿ ಕುಂತೀನಿ, ಅವರು ಅಲ್ಲಿ ಅರ್ಶನ ಮಾಡತ್ತಾರೆ. ಯಾಕಂದ್ರೆ ನಿನ್ನೆ ನೈಟೇ ಶೂಟ್ ಮಾಡಿದ್ದೆ, ನಂಗೆ ಸಿನಿಮೆಟಿಕ್ಕಿಗೆ ಬೇಡ, ಸುಮ್ಮನೆ ಅವ್ರು ಟೆಂಪರರಿ ಮಾಡತ್ತಿದ್ರು. ಸೊ 12 hours later. ಹೇಳತ್ತನ್ರಿ ನೋಡ್ರಿ, ಏನು ತೋರಿಸ್ತಾ ನೋಡು. ಹೇಳ್ರಿ ಅಣ್ಣ, ಏನು ತೋರಿಸ್ಬೇಕನ್ನತ್ತೀರಿ? ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಏನ್ ಹಾಕತ್ತ ನೋಡ್ರಿ. ಈ ಕೈಯಾಗ ಬಟ್ಟಿ ಹಿಡ್ದಾನ, ಹಾಂ ಈ ಕೈಯಾಗ ಸಾಕಪ್ ಹಿಡ್ದಾನ. ಹಾಂ ಇದೇನು ಇದೇನು ಅಯ್ಯೋ ಈ ನರ್ಕ ನೋಡಕ್ಕಾಗ್ತಿಲ್ಲ. ವಾಟರ್ ಬಾಟ್ಲಿ, ವಾಟರ್ ಬಾಟ್ಲಿ ಐತಿ, ವಾಟರ್ ಬಾಟ್ಲಿ ಐತಿ, ವಾಟರ್ ಬಾಟಲ್ ಐತ್ರಿ. ವಾಟರ್ ಬಾಟ್ಲಿ ಐತಿ. ಈಗ ಮಾರ್ನಿಂಗ್ ಕುಡಿದ್ರಿ ಹೆಂಗೆ? ಮಾರ್ನಿಂಗ್ ಕುಡಿದು ಬಂದಿರಿ? ಹಾಂ ಬಾತ್ರೂಮ್ ಜಳಕಕ್ಕೆ ಹೋದಲ್ಲಿ ಆರಾಮ ಬಿಡ್ರಿ, ಸಾಕು ಸಾಕು ಬಿಡ್ರಿ. ಇಲ್ಲ ಹೇಳ್ರಿ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಅಷ್ಟೇ ಭಾಳ ನಾಲಾಯಕ ಅದಾನ. ಮಾಡಪ್ಪ ವಿಡಿಯೋ ಅಂತಂದ್ರೆ ಇದು ಮಾಡ್ಕೊಂಡಿರ್ತಾನೆ. ಇಸ್ಕೊಂಡು ನಮ್ಮ ಲಗೇಜ್ ಪ್ಯಾಕ್ ಮಾಡ್ಕೊಂಡೆ
ನಾವು ಎಲ್ಲ ಆರ್ಡ್ರ್ ಮುಗಿಸ್ಕೊಂಡು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಇನ್ನು ಗಾಡಿ ಚಾಲೂ ಮಾಡ್ಬೇಕು. ನೋಡ್ರಿ ಇಲ್ಲಿ ಮಳೆ ಬಂದಂಗೆ ಆಯ್ತು, ಅವಾಗಲೇ ಸ್ವಲ್ಪ ಹೋಗ್ಬಿಡ್ತು. ಮತ್ತು ಯಾವಾಗ ಮಳೆ ಆಗುತ್ತಪ್ಪ ಅನಿಸ್ಬಿಟ್ಟೈತಿ. ಆರ್ಡ್ರ್ ಮುಗಿಸ್ಕೊಂಡು ಹೊಂಟಿವಿ ರಿಟರ್ನ್ ಬಾಗಲಕೋಟೆಗೆ. ಫುಲ್ ಐತಿ ವಿಜಾಪುರ ಒಳಗೆ, ಸಿಗ್ನಲ್ಲು ಬಿದ್ದೈತಿ. 10 ನಿಮಿಷ ಆಯ್ತು ನಿಂತು ನಾನು, ಯಾಕೆ 3ನೇ ಟ್ರಾಫಿಕ್ ಲೈಟ್ ಹತ್ತಿದ್ದೆ. ನೋಡ್ರಿ ಹೋಗೋಣ, ಅಲ್ಲಿ ಹೋಗಿ ಸಂತೂಗ್ ಮೀಟಾಗಿ ಟೀ ಕುಡೋದು ಸೀದಾ ಬಾಗಲಕೋಟೆ.